ಹುಬ್ಬಳ್ಳಿನಲ್ಲಿ ಮಾನ್ಯ ಅಧ್ಯಕ್ಷರೇ, ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯಿತು. 2 ಲಕ್ಷ ಮಾನ್ಯ ಅಧ್ಯಕ್ಷರೇ, ಧಾರವಾಡದಲ್ಲಿ ಪ್ರತಿಭಟನೆ ಆಯಿತು. ರಾಜ್ಯದಲ್ಲಿ 2 ಲಕ್ಷ ಹುದ್ದೆಗಳು ಖಾಲಿ ಇದೆ, ನಮಗೆ ಭರ್ತಿ ಮಾಡಿ ಅಂತ ಹೇಳಿ. ಅವರು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಇದೊಂದು ಒಪ್ಪಂದ. ಇದು ನೀವು ನಮ್ಮಿ ಮಾಡಬೇಡಿ, ನಾವು ನಿಮ್ಮಿ ಮಾಡಲ್ಲ. ಮತ್ತೇನಾರ ತೆಗೆದ್ರೆ ನಾವು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿ ಅವ್ರಿಗೆ ಏನಾದ್ರು ನೋವು ಮಾಡಿದಾಗ ಬಹಳ ಸಂವೇದನೆ. ಅವರಿಗೆ ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದಾಗ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಬಾಣಂತಿಯರ ಸಾವಾಯ್ತು, ಈ ಸರ್ಕಾರಕ್ಕೆ ಸಂವೇದನೆ ಇದೆಯಾ? ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು, ಸಂವೇದನೆ ಇದೆಯಾ? ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಪರಿಹಾರ ಕೊಟ್ರ ಈ ಸರ್ಕಾರ? ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆ ಆಯ್ತು. ಎಲ್ಲಿ ತನಕ ಇವ್ರದ್ದು ಬಾಲಿಶ ಹೇಳಿಕೆಗಳು ಅಂತ ಕೇಳಿದ್ರೆ, ರಾಜ್ಯದ ಜನರಿಗೆ ಒಂದು ದಿಕ್ಕದು. ಹಂಪಿನಲ್ಲಿ ವಿದೇಶಿ ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆದಾಗ ಇದೊಂದು ಸಣ್ಣ ಪ್ರಕರಣ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಸಂಸದ ಹೇಳುವಂತ ಪರಿಸ್ಥಿತಿ. ಸಂವೇದನೆ ಇಲ್ಲ. ಯಾರಿಗೆ ಅತ್ಯಾಚಾರ ಕೂಡ ತೊಂದರೆ ಇಲ್ಲ, ಸಣ್ಣ ಘಟನೆ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು ಎಲ್ಲಿ ತನಕ ಸಂವೇದನೆ ಕಳ್ಕೊಂಡಿದೆ ಈ ಸರ್ಕಾರ ಅಂತ ಕೇಳಿದ್ರೆ, ಮನುಷ್ಯರು ಬಿಡಿ, 850ಕ್ಕೂ ಹೆಚ್ಚು ಆನೆಗಳು ಸತ್ತೋಯ್ತು ಈ ರಾಜ್ಯದಲ್ಲಿ, ಹುಲಿಗಳೇ ಸಾವಾಯಿತು. ಈ ಸರ್ಕಾರಕ್ಕೆ ಏನು ಸಂವೇದನೆ ಇಲ್ಲ ಅಂತ, ಸಂವೇದನಾ ರಹಿತವಾದಂತ ವ್ಯವಸ್ಥೆಯನ್ನ ಈ ಸರ್ಕಾರ ಇವತ್ತು ತಂದ್ಕೊಂಡ್ಬಿಟ್ಟಿದೆ. ಅತಿಥಿ ಶಿಕ್ಷಕರಿಗೆ ಸಂಬಳ ಇಲ್ಲ, ಅತಿಥಿ ಶಿಕ್ಷಕರ ನೇಮಕಾತಿ ಆಗ್ಲಿಲ್ಲ. ಈಗ ನಾನು ಹೇಳ್ತಾ ಹೋದ್ರೆ ಉದ್ದಕ್ಕೂ ಹೋಗ್ಬೋದು. ಹಿಂಗೆ ಯಾವ ವಿಷಯದಲ್ಲೂ ಕೂಡ ಈ ಸರ್ಕಾರಕ್ಕೆ ಅನ್ನಿಸ್ತಿಲ್ಲ. ಮಾತೆತ್ತಿದ್ರೆ ನಮ್ದು ಗ್ಯಾರಂಟಿ ಕೊಟ್ಟಿದೀವಿ, ಗ್ಯಾರಂಟಿ ಬಗ್ಗೆ ಎಷ್ಟು ಅಪಸ್ವರ ಬಂದಿದೆ ಅನ್ನೋದನ್ನ ನಾನು ಉಲ್ಲೇಖ ಮಾಡಲ್ಲ, ಯಾಕೆಂದ್ರೆ ತುಂಬಾ ಸರಿ ಚರ್ಚೆ ಆಗಿದೆ. ಇಂಥ ಪರಿಸ್ಥಿತಿ. ಹಂಗಾಗಿ ಈ ರೀತಿ ಅಳಿತಪ್ಪಿದಂತ ಆಡಳಿತ, ಅಸಹಾಯಕ ಮುಖ್ಯಮಂತ್ರಿ, ಹದ ನೀಡದಂತ ನಾಯಕತ್ವ, ಹಿಂಗೆಲ್ಲ ಕಾರಣಕ್ಕೆ ಇವರಿಗೆ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ಯಾರ ಜೊತೆಗೆ ಸಂಘರ್ಷ? ಒಬ್ರು ಇಬ್ರು ನಡುವೆ ಸಂಘರ್ಷ ಅಲ್ಲ, ಕೇಂದ್ರ ಜೊತೆ ಸಂಘರ್ಷ. ಕೇಂದ್ರ ಅದು ಮಾಡಲಿಲ್ಲ, ಮಾತೆತ್ತಿದ್ರೆ ಕೇಂದ್ರ ಅಂತ ಸಂಘರ್ಷ ಶುರು ಮಾಡಿದ್ದಾರೆ. ಆ ನರೇಗಾದ ವಿಷಯಕ್ಕೆ ಬಂದ ತುಂಬಾ ವಿಷಯ ನಾವು ಮಾತಾಡೋರು ಇದೀವಿ. ಚುನಾವಣಾ ಆಯೋಗದ ಜೊತೆಗೆ ಸಂಘರ್ಷ, ಬ್ಯಾಲೆಟ್ ಪೇಪರ್ ಬೇಕು ಅಂತ. ಯಾರ ಕಾಲದಲ್ಲಿ ಇವಿಎಂ ಬಂದಿದ್ದು ಮಾನ್ಯ ಅಧ್ಯಕ್ಷ? ಯಾರ ಕಾಲದಲ್ಲಿ ಇವಿಎಂ ಆಗಿದ್ದು? ನಿಮ್ಮ ರಾಜಕೀಯ ಗುರುಗಳು ರಾಜೀವ್ ಗಾಂಧಿ ಟೈಮ್ನಲ್ಲಿ, ಅವ್ರ ಟೈಮಲ್ಲಿ ಇವಿಎಂ ಮಿಷನ್ ಬಂದಿದ್ದು. ಈಗ ಇವರು ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾರೆ. ನಮ್ದು ಸಿಲಿಕಾನ್ ಸಿಟಿ ಅಂತ ಕಿತ್ಕೊಂಡೋಗಿ ಶಿಲಾಯಿಗೆ ತಗೊಂಡೋಗ್ತೀರಾ? ಏನ್ ನಡೆಸಿದಿರಿ ಸರ್ಕಾರ ಅಂದ್ರೆ? ಬ್ಯಾಲೆಟ್, ಅದು ಚುನಾವಣಾ ಆಯೋಗದ ಜೊತೆಗೆ ಸಂಘರ್ಷ. ನಿಮ್ದೇ ನಿಮ್ಮ ನಾಯಕರೇ ಓಟ್ ಚೋರಿ ಆಯ್ತು ಅಂತ ಹೇಳಿದ್ರು. ಆ ವೋಟರ್ ಲಿಸ್ಟ್ ಸರಿ ಮಾಡ್ಲಿಕ್ಕೋಸ್ಕರನೇ ಕೇಂದ್ರದ ಚುನಾವಣಾ ಆಯೋಗ ಹೊರಟ್ರೆ ಅದಕ್ಕೆ ನಿಮ್ದು ವಿರೋಧ. SIR ಮಾಡಕ್ ಹೊರಟ್ರೆ ಅದಕ್ಕೆ ನಿಮ್ ಸಂಘರ್ಷ, ನಿಮ್ದು ಆಗಬಾರದಂತ ಸಂಘರ್ಷ. ರಾಜ್ಯದ ಇತಿಹಾಸದಲ್ಲಿ ಮತ್ತೆ ಹೇಳ್ತಾನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇವ್ರದ್ದು ಜಗಳ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಕ ಮಾಡಿದ್ರು ಅವರು. ಅದೊಂದು ಸ್ವತಂತ್ರ ಸಂಘಟನೆ ಅಂತ ಹೇಳಿತ್ತು, ಮೈಸೂರು ರಾಜರ ಕಾಲದಲ್ಲಿ ಆರಂಭ ಆಗಿದ್ದು. ಅವ್ರ ಜೊತೆ ಸಂಘರ್ಷ ಮಾಡಿ ಅವರಿಗೆ ಇವತ್ತು ಆಡಳಿತಾಧಿಕಾರಿ ನೇಮಕ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ತಂದಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಜೊತೆ ಜಗಳ, ಬೆಂಗಳೂರಿನ ನಟ್ಟು ಬೋಲ್ಟ್ಗಳನ್ನ ಸ್ಟ್ರೈಕ್ ಮಾಡ್ಬಿಡ್ತೀನಿ ಅಂತೇಳಿ ಆ ಫಿಲ್ಮ್ ಇಂಡಸ್ಟ್ರಿಯವ್ರ ಜೊತೆ ಜಗಳ. ಏನು ಇಲ್ಲ ಅಂತೇಳಿ ಆ ಬಿಗ್ ಬಾಸ್ ಅವ್ರ ಜೊತೆ ಜಗಳ ಮಾಡಿದ್ರು. ಬಿಗ್ ಬಾಸ್ ಜೊತೆಗೆ ಅವ್ರು ಬೀಗ ಹಾಕ್ಸಿದ್ರು ರಾತ್ರಿ. ಹೆಂಗೆ ಕಾನೂನು ಹೆಂಗೆ ಅಂದ್ರೆ 7 ಗಂಟೆಗೆ ಬೀಗ, ಬೆಳಗಿನ ಜಾವ 2:30-3 ಗಂಟೆಗೆ ಓಪನ್. ಎಂತ ಅಧಿಕಾರಿಗಳು ಚುರುಕು ಮಾನ್ಯ ಅಧ್ಯಕ್ಷ, ಮಧ್ಯರಾತ್ರಿ ಹೋಗಿ ಓಪನ್ ಮಾಡೋದು ಅಂದ್ರೆ ನಿಮಗೆ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅಂತ ಸಂಘರ್ಷಗಳು. ಬೆಂಗಳೂರಿನ ರಸ್ತೆಗಳು ಚೆನ್ನಾಗಿಲ್ಲ ಅಂತೇಳಿ IT ದಿಗ್ಗಜರು ಕಿರಣ್ ಮಜುಂದಾರ್ ಮತ್ತು ಮೋಹನ್ ದಾಸ್ ಪೈ ಹೇಳಿದಾಗ ಅವ್ರಿಗೆ ಬೆದರಿಕೆ. ಇದಕ್ಕೆ ಆಲಿಸುವ ಸರ್ಕಾರನೋ ಅಥವಾ ಇದು ಸಂಘರ್ಷದ ಸರ್ಕಾರನೋ? ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಯಾವ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಯಿತು ಅಂತ. ಈ ಹಿನ್ನೆಲೆಯಲ್ಲಿ ನಿಮಗೆ ನಿಮ್ಮ ನಾಯಕತ್ವದ ವೈಫಲ್ಯದ ಕಾರಣಕ್ಕೆ, ನಿಮ್ಮ ಆಂತರಿಕ ಜಗಳದ ಕಾರಣಕ್ಕೆ ನರೇಗಾನ ವಿರೋಧ ಮಾಡ್ತಾ ಇರೋದು ಮಹಾತ್ಮ ಗಾಂಧಿ ಹೆಸರು ತೆಗೆದಿದೆ ಅಂತಲ್ಲ. ಆ 40% ನಮಗೆ ಕೊಡ್ಲಿಕ್ಕಾಗಲ್ಲ, ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿಕ್ ತಯಾರಿಲ್ಲ, ಅದಕ್ಕೆ ನಮ್ದು ವಿರೋಧ ಅಂತ ಹೇಳ್ತಾ ಇದ್ದಾರೆ.
ನೀವು ಮೊದಲನೇ ದಿನ ನಾನು ಸುಮ್ಮನೆ ಕೇಳ್ತೀನಿ, ಬಾರಿ ಎಲ್ಲ ದಿಗ್ಗಜರಿದ್ದೀರಲ್ಲ, ನಿಮ್ಮ ಮೊದಲನೇ ಬಜೆಟ್ ಭಾಷಣದಲ್ಲಿ 2023ರ ಮೊದಲನೇ ಭಾಷಣದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣವನ್ನ ನೀತಿಯನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ನಾವು ತಿರಸ್ಕಾರ ಮಾಡಿದ್ರಿ. ಅಶ್ವಥ್ ನಾರಾಯಣ್ ಇಲ್ಲೇ ಇದ್ದಾರೆ, ಅವರೇ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. 3 ವರ್ಷ ಆಯ್ತಲ್ಲ ರಾಜ್ಯ ಶಿಕ್ಷಣದ ನೀತಿಯನ್ನ ಜಾರಿಗೆ ತಂದ್ರ? ನಿಮ್ ರಿಪೋರ್ಟ್ 3000 ಪೇಜ್ ಇದೆ ಅಂತೇಳಿ ಅದನ್ನ ಸಣ್ಣ ರಿಪೋರ್ಟ್ ಮಾಡ್ಲಿಕ್ಕೆ ಮತ್ತೊಂದು ಸಬ್ ಕಮಿಟಿ ಮಾಡಿದಿರಿ. ನಿಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ನಿಮಗೆ ಜನೌಷಧಿ ಕೇಂದ್ರಗಳು ಬೇಡ, ನಿಮಗೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು, ಬೆಳಕು ಯೋಜನೆ ನಮ್ಮ ಸರ್ಕಾರ ತಂದಿದ್ದು ಬೇಡ, ಕಿಸಾನ್ ಸಮ್ಮಾನ್ ಯೋಜನೆ ಬೇಡ, ಯಾವುದೂ ಬೇಡ. ನಿಮಗೆ ಸಂಘರ್ಷ ಮಾಡಿಕೊಂಡು ಜನರ ದಿಕ್ಕನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ರಾಜ್ಯಪಾಲರು 2 ಲೈನ್ ಭಾಷಣ ಓದಿದ್ರು, ರಾಜ್ಯಪಾಲರು ಮೊದಲನೇ ಪ್ಯಾರ ಓದ್ಲಿಲ್ಲ. ಇದನ್ನ ಚರ್ಚೆ ಮಾಡಿಕೊಂಡು ಇವತ್ತು ಜನಗಣಮನ ಹೇಳಲಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದೀರಿ ವಿನ ಈ ಸರ್ಕಾರ ಒಂದು ಜನಪರವಾದಂತ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಂತ ಇಂಥ ಮಂತ್ರಿಮಂಡಲವನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತ ಗುತ್ತಿಗೆದಾರರ ಸಂಘದವರು ಮತ್ತು ಅಬ್ಕಾರಿ ಇಲಾಖೆನವರು ಈ ಸರ್ಕಾರಕ್ಕೆ 65% ಸರ್ಕಾರ ಅಂತೇಳಿ ಬಿರುದು ಕೊಟ್ಟಿದ್ದಾರೆ. ಅದನ್ನ ಈ ಸದನ ಅನುಮೋದಿಸಬೇಕು, ಅದನ್ನು ನಿರ್ಣಯ ಮಾಡಬೇಕು ಈ ಸರ್ಕಾರ. ಅಂತ ಒಂದು ಕೆಟ್ಟ ಸರ್ಕಾರದ ಇಂತಹ ವೈಫಲ್ಯಗಳನ್ನ ರಾಜ್ಯಪಾಲರಲ್ಲಿ ನೀವು ಹೇಳದೆ ಇನ್ಯಾವುದೋ ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ಈ ನಿರ್ಣಯಕ್ಕೆ ನನ್ನ ವಿರೋಧ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ ಮಾನ್ಯ ಅಧ್ಯಕ್ಷ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.